ಸೊ ತನ್ಮಯ್, ಐ ಆಮ್ ರಿಯಲಿ ಸಾರಿ. ನನ್ಗಿದೆಲ್ಲ ಮೊದಲೇ ಗೊತ್ತಿದ್ದಿದ್ರೆ ನಿಮಗೆ ತೊಂದರೆನೇ ಕೊಡ್ತಿರ್ಲಿಲ್ಲ. ಆಕ್ಚುಲಿ ಅತ್ತೆ ಎಷ್ಟು ಫೀಲ್ ಮಾಡ್ಕೊಂಡ್ರು ಗೊತ್ತಾ? ನಮ್ಮೆಲ್ಲರಿಂದ ನಿಮ್ಗೆ ತುಂಬಾನೇ ಮುಜುಗರ ಆಯ್ತು. ಸರ್ಟನ್ಲಿ ಐ ಆಮ್ ರಿಯಲಿ ಸಾರಿ ತನ್ಮಯ್. ಇಟ್ಸ್ ಓಕೆ ಮಿಸ್ ಭವಾನಿ, ಪರವಾಗಿಲ್ಲ, ರಿಲ್ಯಾಕ್ಸ್. ಯು ನೋ ವಾಟ್, ಲೈಫ್ ಆ್ಯಂಡ್ ಬಿಸ್ನೆಸ್ ಎರಡರಲ್ಲೂ ಟ್ವಿಸ್ಟ್ ಇರತ್ತೆ. ನಾನು ಮೊದಲು ಒಬ್ಬ ಇನ್ವೆಸ್ಟರ್ ಆಗಿ ನಿಮ್ಮನ್ನು ಮೀಟ್ ಮಾಡಿದೆ. ಆದ್ರೂ ನಿಮ್ಗೆ ಇಶಾನಿ ಇಷ್ಟ ಆಗಿದ್ಲು ಅಲ್ವಾ? ಇಷ್ಟ ಆದವ್ರನ್ನ ಮದುವೆ ಆಗ್ಲೇಬೇಕು ಅಂತ ಏನು ಇಲ್ಲ ಅಲ್ವಾ? ಓಕೆ, ಹವಿಷಿ ಟ್ರೀಟ್ಮೆಂಟ್ ನಡೀತಿದೆ. ಹುಷಾರಾಗ್ತಾರೆ, ಡೋಂಟ್ ವರಿ. ಸರ್, ನಿಮಗ್ ನಿಜವಾಗ್ಲೂ ಬೇಜಾರಿಲ್ಲ ತಾನೆ? ಮತ್ತೆ ನಮ್ ಕಡೆಯಿಂದ ಸಾರಿ ಸರ್. ನೋಡಿ, ನಾನು ನಿಮ್ಮನ್ನ ಮೀಟ್ ಆಗಿದ್ದು ನಿಮ್ಮ ಪ್ರಾಜೆಕ್ಟ್ ಐಡಿಯಾ ನೋಡಿ ಅಷ್ಟೇ. ಇನ್ ಕೇಸ್ ನಾನು ಮದುವೆ ಆಗ್ಲೇಬೇಕು ಅಂತ ಇಂಟೆನ್ಷನ್ ಇದ್ದಿದ್ರೆ ನೀವು ಅಂದ್ಕೊಂಡ ಹಾಗೆ ನಾನು ಬೇಜಾರು ಮಾಡ್ಕೋಬೇಕಾಗಿತ್ತು. ಸೊ ನೀವು ಯಾವ ಗಿಲ್ಟ್ ಫೀಲ್ ಇಟ್ಕೊಳ್ದೆ ನಾವು ಮೊದಲಿನ ಹಾಗೆ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ವಿಷಯದಲ್ಲಿ ನಮ್ಮ ರಿಲೇಶನ್ಶಿಪ್ ಕಂಟಿನ್ಯೂ ಮಾಡೋಣ. ನಿಜವಾಗ್ಲೂ? ಡ್ಯಾಮ್ ಶ್ಯೂರ್. ಥ್ಯಾಂಕ್ ಯು ಸೋ ಮಚ್. ಈ ವಿಷಯದಿಂದ ಎಲ್ಲಿ ನಮ್ ರಿಲೇಶನ್ಶಿಪ್ ಮುರಿದೋಗ್ಬಿಡುತ್ತೋ ಅಂತ ನಾನು ಹೆದರ್ಬಿಟ್ಟಿದ್ದೆ. ಹೀಗೆಲ್ಲ ಯೋಚನೆ ಮಾಡಿದ್ರೆ ಬಿಸ್ನೆಸ್ ಮ್ಯಾನ್ ಆಗಕ್ಕಾಗತ್ತಾ? ಏನೇ ಬಂದರೂ ಸ್ಪೋರ್ಟಿವ್ ಆಗಿರ್ಬೇಕು. ಇದೇ ನನ್ನ ಪಾಲಿಸಿ. ಆಗ್ಲೇ ನಾವು ಮಾಡೋ ಹೊಸ ಕೆಲಸಕ್ಕೆ ಬೆಸ್ಟ್ ವೇ ಸಿಗೋದು. ಎನಿವೇಸ್, ದಟ್ಸ್ ದ ಸ್ಪಿರಿಟ್. ಇನ್ಮೇಲೆ ನಾವು ಪ್ರೊಫೆಷನಲ್ ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿ ಮಾರ್ಕೆಟ್ ಅಲ್ಲಿ ಒಟ್ಟಿಗೆ ಟ್ರಾವೆಲ್ ಮಾಡೋಣ. ಡೆಫಿನೆಟ್ಲಿ ನಮ್ಮ ಕೊಲಾಬ್ರೇಟ್ ಪ್ರಾಜೆಕ್ಟ್ ಸಕ್ಸಸ್ ಆಗುತ್ತೆ. ಥ್ಯಾಂಕ್ ಯು. ಛೇ, ಇಂಥ ಒಳ್ಳೆ ಹುಡುಗನ ನಮ್ಮ ಇಶಾನಿ ಮಿಸ್ ಮಾಡ್ಕೊಂಡ್ಬಿಟ್ಲಲ್ಲ. ಓಕೆ, ನಿಮಗೆ ನಾನು ಹಾಸ್ಪಿಟಲ್ ಲೊಕೇಶನ್ನ ಕಳಿಸ್ತೀನಿ. ಹಾಗೆ ಪೇಷಂಟ್ ಹೆಸರು ಬಂದು ಇಶಾನಿ ಅಂತ. ಬಿ ನೆಗೆಟಿವ್ ಬ್ಲಡ್, ಪ್ಲೀಸ್ ಬೇಗ ಕಳಿಸಿ. ಹಾಂ, ಓಕೆ, ಬಾಯ್. ವಿರಾಟ್, ಇಶಾನಿ ಹೇಗಿದ್ದಾಳೆ? ಡಾಕ್ಟರ್ ಏನಂದ್ರು? ತಲೆಗೇನು ಪೆಟ್ಟಾಗಿಲ್ಲ ತಾನೆ? ಒಂದು ನಿಮಿಷ ಸಿಂಧು ಅವ್ರೆ, ಅದನ್ನೆಲ್ಲ ನಾನು ಆಮೇಲೆ ಹೇಳ್ತೀನಿ. ನೀವೀಗ ಮನೆಗೆ ಹೋಗಿ. ಮನೆಗೆ ಹೋಗ್ಬೇಕಾ? ಯಾಕೆ? ಯಾಕಂದ್ರೆ ICU ಅಲ್ಲಿ ಇಶಾನಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ಅವಳನ್ನ ನೋಡೋಕೆ ಯಾರನ್ನೂ ಬಿಡ್ತಾ ಇಲ್ಲ ಸಿಂಧು ಅವರೇ. ನೀವು ಒಳಗಡೆ ಹೋಗೋದೇ ವೇಸ್ಟು. ಅದಕ್ಕೆ ವಿರಾಟ್, ನಿಜ ಹೇಳಿ, ಯಾಕೆ ನೀವು ನಾನು ಒಳಗಡೆ ಹೋಗೋದನ್ನ ತಡೀತಾ ಇದ್ದೀರಾ? ಸಿಂಧು ಅವರೇ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಈ ಸಮಯದಲ್ಲಿ ನೀವು ಒಳಗೆ ಹೋಗೋದು ಸರಿಯಲ್ಲ. ಮನೆಗೆ ಹೋಗಿ ಸಿಂಧು ಅವರೇ. ಅದೇ ಕೇಳ್ತಿರೋದು, ಯಾಕೆ ಅಂತ. ಈಶಾನಿ ಪರಿಸ್ಥಿತಿಗೆ ನಾವೇ ಕಾರಣ ಅಂತ ಅತ್ತೆ ಮಾವ ಎಲ್ಲರೂ ನಮ್ಮನ್ನ ಬ್ಲೇಮ್ ಮಾಡ್ತಾ ಇದ್ದಾರೆ. ಈಗ ನೀವು ಹೋದ್ರೆ ಸುಮ್ಮನೆ ಏನೇನೋ ಮಾತಾಡ್ತಾರೆ. ಹೆತ್ತ ಕರುಳಲ್ವಾ, ಮಾತಾಡೋದು ಸಹಜಾನೆ. ಅಲ್ಲ ಸಿಂಧು ಅವರೇ, ಅದ್ರಲ್ಲಿ ನಮ್ ತಪ್ಪೇನು ಇಲ್ಲ ಅಂದ್ಮೇಲೆ ನಾವ್ಯಾಕಿದ್ರು ಜವಾಬ್ದಾರಿ ತಗೋಬೇಕು? ನೋಡಿ, ಗೊತ್ತಿದ್ದೋ ಗೊತ್ತಿಲ್ದೇನೋ ನಾನು ಇದಕ್ಕೆ ಕಾರಣ ಆಗ್ಬಿಟ್ಟಿದ್ದೀನಿ ವಿರಾಟ್. ಇಲ್ಲ ಸಿಂಧು ಅವರೇ, ನೀವ್ ಹೀಗೆಲ್ಲ ಮಾತಾಡ್ಬೇಡಿ. ನೀವೇನ್ ಹೋಗಿ ಈಶಾನಿಗ್ ಮೇಲಿಂದ ಬೀಳು ಅಂತ ಹೇಳಿದ್ರ? ನೇರವಾಗಲ್ದೇ ಇದ್ರೂ ಇಂಡೈರೆಕ್ಟ್ ಆಗಿ ಕಾರಣ ಆಗ್ಬಿಟ್ಟಿದ್ದೀನಿ ವಿರಾಟ್. ಹಾಗೆಲ್ಲ ಏನೂ ಇಲ್ಲ. ಇದಕ್ಕೆ ಈಶಾನಿನ್ನೇ ಕಾರಣ, ನೀವಲ್ಲ. ಇದ್ರ ಬಗ್ಗೆ ಈಗ ಮಾತಾಡೋ ಹೊತ್ತಲ್ಲ ವಿರಾಟ್. ನನಗೆ ಇಶಾನಿನ ನೋಡೋವರೆಗೂ ಮನ್ಸಿಗೆ ಸಮಾಧಾನ ಆಗಲ್ಲ. ಪ್ಲೀಸ್ ನನ್ನ ತಡಿಬೇಡಿ. ಸಿಂಧು ಅವ್ರೆ, ಅತ್ತೆಗಿರೋ ಕೋಪಕ್ಕೆ ಒಳಗಡೆ ಏನ್ ಬೇಕಾದ್ರೂ ಆಗ್ಬೋದು. ಪ್ಲೀಸ್ ಒಳಗಡೆ ಹೋಗ್ಬೇಡಿ. ನೋ ವಿರಾಟ್, ನನಗೆ ನಿಮ್ ಕನ್ಸನ್ ಅರ್ಥ ಆಗುತ್ತೆ. ಅದ್ ಏನೇ ಆದ್ರೂ ನಾನ್ ನೋಡ್ಕೋತೀನಿ. ಸಿಂಧು ಅವ್ರೆ, ಪ್ಲೀಸ್ ನನ್ ಮಾತ್ ಕೇಳಿ. ಸಿಂಧು ಅವ್ರೆ, ಸಿಂಧು ಅವ್ರೆ, ಸಿಂಧು ಅವ್ರೆ. ಓಹೋ, ಸಿಂಧು ಬಂದ್ಯಾ? ಬಾ ಬಾ ಬಾ. ಇದೇನು ಬರೀ ಕೈಯಲ್ಲಿ ಬಂದಿದ್ಯಾ? ಗಂಧದ ಹಾರ, ತುಳಸಿ ಹಾರ ಏನು ತರಲಿಲ್ವಾ? ಓಹೋ, ನನ್ನ ಮಗಳು ಸತ್ತಿದ್ದಾಳೋ ಬದುಕಿದಾಳೋ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ ಬಂದ್ಯಾ? ನೋಡು ನೋಡು ನೋಡು, ಅಲ್ಲೇ ಅಲ್ಲೇ ನನ್ ಮಗಳು ಪ್ರಜ್ಞೆ ಇಲ್ದೆ ಮಲ್ಗಿದಾಳೆ. ನಾನು ಈಶಾನಿ ಈಶಾನಿ ಅಂತ ಎಷ್ಟು ಕೂಗಿದ್ರು ನನ್ ಕಡೆ ನೋಡ್ತಾನೂ ಇಲ್ಲ, ಕಣ್ಣು ಬಿಡ್ತಾ ಇಲ್ಲ. ಡಾಕ್ಟರ್ ಕೂಡ ಈಶಾನಿ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಅವಳಿಗೆ ಬ್ಲಡ್ ಕೊಡ್ಬೇಕು ಅಂತ ಹೇಳಿದ್ದಾರೆ. ನಮ್ ಈಶಾನಿ ಬಗ್ಗೆ ಈಗ್ಲೇ ಡಾಕ್ಟರ್ ಏನು ಹೇಳಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಆಂಟಿ, ಖುಷಿ ಆಯ್ತಾ? ಖುಷಿ ಆಯ್ತಾ? ಖುಷಿ ಆಯ್ತೇನೆ ರಾಕ್ಷಸಿ.